ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಲಾಗ್ನ ನಾನು ಸಂಜೆ ಶುರು ಮಾಡಿದೆ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನಾವು ತಿರುಪತಿ ಟ್ರಿಪ್ ಹೋಗಿದ್ವಲ್ಲ, ಅದು ಬರೋ ದಿನ ಇನ್ನೊಂದು ಒನ್ ಡೇಗೆ ಬರ್ತೀವಿ ಅನ್ಬೇಕಾದ್ರೇ ಇದು ಐರನ್ ಟೇಬಲ್ಲು ಮತ್ತು ಅದು ಐರನ್ ಇಡುವಂಥದ್ದು ಸ್ಟ್ಯಾಂಡ್. ಸೊ ಎರಡನ್ನೂ ಫಿಟ್ ಮಾಡೋಕ್ಕೆ ಅಂತ ಬಂದಿದ್ದರು ಅವರು. ಪಾಪ ತಮಿಳ್ನಾಡವರು ಚಿಕ್ಕಮಂಗ್ಳೂರಿಂದ ಕಳಿಸಿದ್ರು. ಲೊಕೇಶನ್ ಎಲ್ಲ ಸೆಂಡ್ ಮಾಡಿದ್ದೆ ನಾನು. ಬಂದುಬಿಟ್ಟು ನಾನಿನ್ನು ನಾಳೆ ಬರ್ತೀನಿ, ನಾಳೆ ಬರ್ರಿ ಅಂದರೆ, ಇಲ್ಲ ಸಿಸ್ಟರ್ ನಾವು ಆಗಲೇ 1 ಅವರು ಅಲ್ಲಿ ರೀಚ್ ಆಗ್ತೀವಿ ನಿಮ್ಮ ಮನೆಗೆ, ನಾವು ಹತ್ರ ಇದ್ದೀವಿ ಮನೆಗೆ ಅಂತ ಅಂದರು. ಅಯ್ಯೋ ಪಾಪ ಅಲ್ಲಿಂದ ಬಂದಿದ್ದಾರೆ ಬಿಡು, ನೆಕ್ಸ್ಟ್ ಡೇವರೆಗೂ ಅಂದರೆ ಅವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ ಅಂತ ಸರಿ ನನ್ನ ಮಕ್ಕಳಿರ್ತಾರೆ ಫಿಟ್ ಮಾಡಿ ಹೋಗಿ ಅಂದೆ. ಫಿಟ್ ಮಾಡಿ ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ. ಅದಕ್ಕೆ ಯಾರಿಗಾದ್ರೂ ಬೇಕಂದರೆ ಒಂದು ವೇಳೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಈಗ ತೋರಿಸ್ತೀನಿ ಯಾವ ರೀತಿ. ಇಷ್ಟು ದಿನ ನನಗೊಂದು ಹಿಂಸೆ ಆಗಿತ್ತು ಐರನ್ ಮಾಡ್ಕೊಳ್ಳೋ ಸ್ಯಾರಿ, ಇನ್ಮೇಲೆ ಆರಾಮಾಗಿ ಮಾಡ್ಕೊತೀನಿ. ಸೊ ನಿಮಗೂ ಬೇಕಂದರೆ ಒಂದು ವೇಳೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ನಾನು ಸ್ಕ್ರೀನ್ ಮೇಲೆ. ಈಗ ಸದ್ಯಕ್ಕೆ ಇದು ಯಾವ ಥರ ಏನು ಅಂತ ತೋರಿಸ್ಕೊಡ್ತೀನಿ ನಿಮಗೂ. ನೋಡಿ, ಇದು ಐರನ್ ಬಾಕ್ಸ್ ಇಡುವಂಥ ಸ್ಟ್ಯಾಂಡ್. ಎಷ್ಟು ಚೆನ್ನಾಗಿದೆ. ಸೊ ಇದು ಅಷ್ಟೇ, ಎಲ್ಲೂ ಬಿದ್ದೋಗದೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಸ್ಟ್ಯಾಂಡು. ಮತ್ತು ಈಗ ಟೇಬಲ್ ಬಂದುಬಿಟ್ಟು ನೋಡಿ. ಸೊ ಇದನ್ನು ಈ ಥರ ನಾನು ಇದ್ಯಾವ ಥರ ಅಂತ ಅಂದ್ಕೊಂಡೆ, ಆಮೇಲೆ ಈ ಥರ ಎತ್ಬೋದು, ಅಂದರೆ ಬೆಂಡ್ ಮಾಡ್ಬೋದು. ಸೊ ನೋಡಿ, ಸುಮ್ಮನೆ ಈ ಥರ ಎತ್ತಿದ್ರೆ ಸಾಕು, ಹಿಂಗಿಟ್ರೆ ಹಂಗೆ ನಿಂತ್ಕೊಳ್ಳುತ್ತೆ. ಇದು ಕವರ್ ಧೂಳು ಆಗದೆ ಇರಲಿ ಅಂತಂದು ಅವರು ಹಾಕ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಒದಿಸ್ಕೊಳ್ಳೋದು. ಸದ್ಯಕ್ಕೆ ನೋಡಿ ಏನು ಸಖತ್ತಾಗಿದೆ. ಕ್ಲಾತ್ ಎಲ್ಲನೂ ತುಂಬ ಸಾಫ್ಟಾಗಿದೆ. ಹಿಂಗೆ ನಿಂತ್ಕೊಂಡು ಆರಾಮಾಗಿ ಐರನ್ ಮಾಡ್ಕೋಬೋದು. ನನಗೆ ಅವರು ಮೆಜರ್ಮೆಂಟ್ ಕೇಳಿದ್ರು, ಯಾವ ಮೆಜರ್ಮೆಂಟ್ಗೆ ನಿಮ್ಗೆ ಫಿಟ್ ಮಾಡಲಿ ಅಂತ. ನಾನು ಇನ್ನು ಮೆಜರ್ಮೆಂಟ್ ನೋಡೋ ಅಷ್ಟು ಇದಿಲ್ಲ, ನಾವು ಬೇರೆ ಟ್ರಿಪ್ಪಲ್ಲಿ ಇದ್ವಲ್ಲ. ಸರಿ, ನೀವು ಎಲ್ಲ ಮನೆಯಲ್ಲಿ ಯಾವ ಥರ ಫಿಟ್ ಮಾಡ್ತೀರೋ ಆ ಮೆಜರ್ಮೆಂಟಲ್ಲಿ ಮಾಡೋವ್ರಿ, ಪರವಾಗಿಲ್ಲ ಅಂದೆ. ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ಹೈಟ್ಗೆ ನನಗೆ ಆರಾಮಾಗಿ ಇಷ್ಟಕ್ಕೆ ಇರಬೇಕಾಗಿತ್ತು, ಅಷ್ಟಕ್ಕೆ ಮಾಡಿಕೊಟ್ಟಾರೆ. ತುಂಬ ಥ್ಯಾಂಕ್ಸ್. ಸ್ವಲ್ಪ ಪ್ರೆಸ್ ಮಾಡಿ ಕೆಳಗಡೆ ಇದನ್ನ ಮತ್ತೆ ನಾವು ಮಡ್ಚೋದು ಹೆಂಗೆ ಹಂಗಿರ್ಲಿ. ಓಕೆ, ಇದು ನೀಟಾಗಿರುವಂಥ ಪ್ಲೇಸ್ ಇದು. ಇವಾಗ ಇದನ್ನ ಮಡ್ಚೋದು ಹೆಂಗೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ರಿ. ಇಲ್ಲಿ ಇದನ್ನ ಹೆಂಗೆ ಹೇಳಿದ್ರೆ ಸಾಕು, ಅದು ಬೆಂಡು. ಮತ್ತೆ ಈ ಕಡೆ ಇನ್ನೊಂದು ಸಾರಿ ಹೇಳಿ. ನೋಡಿ ಇಷ್ಟೇ. ಸೊ ತುಂಬ ಸಿಂಪಲ್. ನಿಮಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು ನೀವು. ಸೊ ನೋಡಿ, ಇನ್ನೊಂದು ಸಾರಿ ಹಿಂಗೆ ಎತ್ತೀನಿ ಅಷ್ಟೇ. ಅದು ಚಟ್ ಅನ್ನುತ್ತೆ ಒಂದ್ಸಲ ಹಿಂಗೆ ಅಂದಿದ ತಕ್ಷಣ ಮೇಲಕ್ಕೆ, ಹಂಗೆ ಬಿಟ್ಬಿಟ್ರೆ ಮುಗಿದೋಯ್ತು. ಈಗ ಇದನ್ನ ಕ್ಲೋಸ್ ಮಾಡೋದು. ಅಷ್ಟೇ. ಚೆನ್ನಾಗಿದೆಯಲ್ಲ. ದಿವಾನ ಮೇಲೆ ತುಂಬ ಕಷ್ಟಪಡ್ತಾ ಇದ್ದೆ, ಈಗ ಪರವಾಗಿಲ್ಲ, ಆರಾಮಾಗಿ ಟೇಬಲ್ ಸಿಕ್ಬಿಡ್ತು ನನಗೆ. ನಮ್ಮ ಅಮ್ಮ ಬಂದಿತ್ತಾಗಲೇ ಮನೆ ಹತ್ರ. ಏನು ಹೇಳ್ತಿದಾರಂದ್ರೆ, ನಿಮ್ಮಮ್ಮ ನಾವು ತಿರುಪತಿಯಲ್ಲಿ ಇದ್ದಾಗ ಅವ್ರು ಬಂದಿದ್ದಲ್ಲ ಫಿಟ್ ಮಾಡೋದಕ್ಕೆ ಅಂತಂದು ಹೇಳ್ಬಿಟ್ಟು, ಇದೆಲ್ಲ ನಮ್ಮ ಅಮ್ಮಂಗೆ ಹೊಸದು. ಪಾಪ ನಾನೇ ನೋಡಿರ್ಲಿಲ್ಲ, ಇನ್ನು ನಮ್ಮ ಅಮ್ಮ ಎಲ್ಲಿ ನೋಡಿರ್ತಾರೆ ಹೇಳ್ರಿ. ಸೊ ಅದಕ್ಕೋಸ್ಕರ ನೋಡ್ಬಿಟ್ಟು, ನಿಮ್ಮ ಅಮ್ಮ ಏನೇನೋ ಮಾಡ್ತಳ್ಕೊಂಡ್ರ ನಿಮ್ಮ ಮನೇನ ನೋಡ, ಇದು ಆತು ನಾವು ನೋಡೇ ಇಲ್ಲ, ಇಂಥದ್ದೆಲ್ಲ ತಂದು ಹಾಕ್ತಾಳೆ ನಿಮ್ಮಮ್ಮ ಅಂತಂತೆ. ಇವಾಗ ಬಂದಿತ್ತು ಮನೆ ಹತ್ರ. ನಾನು ಐರನ್ ಮಾಡೋದು ನೋಡಿ, ನೋಡಮ್ಮ ನಾವೆಲ್ಲ ಇದ್ಲು ಬೊಗ್ಗಲ್ ಮಾಡ್ತಾ ಇದ್ವಿ, ನೀನು ನೋಡು ಏನು ಇದಕ್ಕೆ ಒಂದು ಟೇಬಲ್ಲು, ಇದಕ್ಕೆ ಐರನ್ ಬಾಕ್ಸು, ಏನೋ ನೀನು ಪುಣ್ಯವಂತೆ ಬಿಡು ಅಂತಂದು ಹೇಳ್ತಾ ಇತ್ತು ನಾವಮ್ಮ. ಚೀಟಿ ದುಡ್ಡು ಕಟ್ಟಕ್ಕೆ ಹೋಗ್ತಾ ಇದ್ದೆ, ನನ್ನ ಹತ್ರ ಚೀಟಿ ದುಡ್ಡು ಇಸ್ಕೊಳಕ್ಕೆ ಬಂದಿತ್ತು. ಹಂಗಾಗಿ ಸ್ವಲ್ಪ ನಾನು ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರೆ ಅಂತ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆರಾಮಾಗಿ ಯಾವ ಪೇಂಟ್ಸು ಬರಲ್ಲ, ನಿಂತ್ಕೊಂಡು ಆರಾಮಾಗಿ ಈ ರೀತಿ ಐರನ್ ಮಾಡ್ಕೋಬೋದು. ಈಗೆಲ್ಲ ಕಂಪ್ಯೂಟರ್ ಎಲ್ಲ ಈಸಿ, ಅಡುಗೆ ಮಾಡೋದ್ರಿಂದ ಹಿಡಿದು ಪಾತ್ರೆ ತೊಳೆ ಮಷನ್ ಸಮೇತ ಬಂದೈತೆ. ಸೊ ಹಂಗಾಗಿ ಈ ಥರ ಪರವಾಗಿಲ್ಲ ನೋಡಿ. ನಾವೇನಾದರೂ ಪ್ರೀ ಪ್ಲೇಟಿಂಗ್ ಆ ಥರ ಮಾಡ್ಕೋಬೋದು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಂಗೆ ನಾವೇ ಆರಾಮಾಗಿ ಒಂದು ಯೂಟ್ಯೂಬಲ್ಲೇ ನೋಡ್ಕೊಂಡು ಪ್ರೀ ಪ್ಲೇಟಿಂಗ್ ಈ ಥರ ಐರನ್ನು ಎಲ್ಲನೂ ಮಾಡ್ಕೋಬೋದು. ಸೊ ನಾನು ಇನ್ಮೇಲೆ ಒಂದು ಮಾಡಿ ತೋರಿಸ್ತೀನಿ ಸ್ಯಾರಿ ನಿಮಗೆ ಯಾವ ರೀತಿ ಮಾಡ್ಕೊತೀನ ಅಂತ. ನಿಜ ತುಂಬ ಚೆನ್ನಾಗಿ ಮಾಡ್ಕೊತೀನಿ. ನನಗೇನಂದರೆ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು ಇಷ್ಟು ದಿನ. ಇನ್ಮೇಲೆ ಟೇಬಲ್ ಸಿಕ್ತಲ್ಲ ನಾನೇ ಮಾಡ್ಕೊತೀನಿ. ಕ್ಲಿಪ್ಸ್ ಒಂದು ತರಬೇಕು ಸ್ವಲ್ಪ ದೊಡ್ಡದು, ಕ್ಲಚರ್ಸ್ ಇದಕ್ಕೆ ಹಾಕೋದಕ್ಕೆ ಸ್ಯಾರಿಗೆಲ್ಲನೂ. ನಾನು ತಪ್ಪದೇ ಶೇರ್ ಮಾಡ್ಕೊತೀನಿ. ನೀವು ಮನೆಯಲ್ಲೇ ಸುಮ್ಮನೆ 350-400 ಈ ಥರ ಇಡೋದಕ್ಕಿಂತ ಅಮೌಂಟು ಮನೆಯಲ್ಲೇ ಆರಾಮಾಗಿ ಪ್ರಿಪೇಟಿಂಗ್ ಮಾಡ್ಕೊಂಡು ಎಲ್ಲಾದರೂ ಸಡನ್ನಾಗಿ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಉಟ್ಕೊಂಡು ಹೋಗ್ಬೋದು. ಸೊ ಅದನ್ನು ಒಂದು ತೋರಿಸ್ಕೊಡ್ತೀನಿ ನಿಮಗೆ, ಹತ್ರದಲ್ಲೇ ತೊಗೊಂಡು ಬರ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಸ್ಲಾಗ್ ಐರನ್ ಮಾಡಬೇಕಾಗಿತ್ತು, ಮಾಡಿ ಕೊಟ್ಟೆ. ನೈಟ್ ಅಲ್ಲಿಗೆ ಎಂಡ್ ಮಾಡಿ ಈಗ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿ ಈ ರೀತಿ ಇದೆ ವ್ಯೂ ನೋಡೋದಕ್ಕೆ ಮನೆ ಮುಂದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಹಾಗೆ ವೀಡಿಯೋ ಶೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಪಾರು ನೋಡ್ತಾ ಇರ್ಬೋದು, ನಾನು ಯಾವಾಗ ವೀಡಿಯೋ ಹಿಂಗೆ ಮೊಬೈಲ್ ಇಟ್ಕೊಂಡು ಇಲ್ಲಿ ನಿಂತ್ಕೊತೀನೋ ಬಂದು ನನ್ನ ಮುಂದೆ ಕೂತ್ಕೊಬಿಡ್ತಾಳೆ ಆ ರೀತಿ. ಸೊ ತುಂಬ ಇಷ್ಟಪಡ್ತಾಳೆ, ಯಾಕಂದರೆ ಚಿಕ್ಕ ಮರಿನ ತೊಗೊಂಡು ಬಂದು ಸಾಕಿರುವಂಥದ್ದು. ಹಂಗಾಗಿ ಅದು ಅವಾಗಿಂದ ನಾವೇ ಎಲ್ಲ ಅನ್ನೋ ರೀತಿ ಇದೆ. ತುಂಬ ನಂಬಿಕೆಯಿಂದ ಇರುತ್ತೆ. ನಮ್ಮ ಸಿಂಬನೂ ಅದೇ ಥರನೇ ಇತ್ತು.
ಏನು ಮಾಡೋದು, ಅದಕ್ಕೆ ಅದೃಷ್ಟ ನಮಗಿಲ್ಲ ಇಲ್ಲ ಅದಕ್ಕಿಲ್ಲ ಗೊತ್ತಿಲ್ಲ ಆಗಲಿ, ಬೇಗ ನಮ್ಮನ್ನು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟ ಸಿಂಬಾ. ಸೊ ತುಂಬ ನೋವು ಅನಿಸುತ್ತೆ ನೆನಪು ಮಾಡ್ಕೊಂಡ್ರೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋ. ಹಾಗೆ ನೋಡಿ, ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ಬಿಟ್ಟು ನಮ್ಮ ಮನೆಯವ್ರನ್ನ ವಾಕಿಂಗ್ ಕಳಿಸಿದ್ದೀನಿ. ನಾನು ಹೋಗಬೇಕಾಗಿತ್ತು, ಏನಂದರೆ ಇನ್ನೊಂದು 2 ಡೇಸಲ್ಲಿ ಒಂದು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದಿದೆ. ಅದಕ್ಕೆ ನಮ್ಮ ಮನೆಯವರೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋ ಮನೆ ಹತ್ರನೇ ಅಂತ ಬಿಟ್ಟೋಗಿದ್ದಾರೆ. ಇನ್ಮೇಲೆ ನಾನು ಹೋಗ್ತೀನಿ. ಸೊ ಯಾಕೆಂದರೆ ನಾನು ಹೋಗೋದು ಅಂದರೆ ನಾನೇನು ಜಾಸ್ತಿ ದಪ್ಪ ಇರೋಳು, ಸಣ್ಣಕ್ಕಾಗಲಿ ಆ ಥರ ಅಲ್ಲ. ನಾನು ಹೋದರೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ಅಂದರೆ ಅವ್ರು ಸ್ವಲ್ಪ ನಿದ್ದೆ ಜಾಸ್ತಿ ಅವರಿಗೆ. 5 ಗಂಟೆ ಹಂಗೆ ನಾನು ಎಬ್ಬಿಸ್ಬಿಟ್ಟು ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ಬೇಗ ಎದ್ದುಬಿಟ್ಟು ಬರ್ತಾರೆ ನನ್ನ ಜೊತೆ ಮಾತಾಡ್ತಾ. ಇಲ್ಲಾಂದರೆ ನಿಜ ಅವರು ವಾಕ್ ಮಾಡಲ್ಲ, ಸ್ವಲ್ಪ ದಪ್ಪ ಆಗಿದ್ದಾರೆ ಅವರು. ಸೊ ಹಂಗಾಗಿ ಅವ್ರಿಗೋಸ್ಕರ ನಾನು ಒಂದು ಸ್ವಲ್ಪ ನಿದ್ದೆ ಕೆಟ್ಟರು ಪರವಾಗಿಲ್ಲ, ನಾನು ಆ್ಯಕ್ಟಿವ್ ಆಗ್ತೀನಲ್ಲ. ಸ್ವಲ್ಪ ಸಣ್ಣದ ಪ್ರಶ್ನೆ ಅಲ್ಲ, ನಾನು ಸಣ್ಣನೇ ಇದ್ದೀನಿ, ಆದ್ರೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಮನೆ ಕೆಲಸಗಳು ಇದೆಲ್ಲ ಮಾಡ್ಕೋಬೋದು ನಾನು 5 ಗಂಟೆಗೆ ಎದ್ದುಬಿಟ್ರೆ ಅಂತಂದು ಹೇಳ್ಬಿಟ್ಟು. ನನ್ನ ಪಟ್ಟಿಂದ ನಮ್ಮ ಮನೆಯವ್ರನ್ನ ಸ್ವಲ್ಪ ಹಂಗೆ ಒಂದು 5-6 kg ಆದರೂ ಲಾಸ್ ಮಾಡಿದ್ರೆ ಸ್ವಲ್ಪ ಹಂಗೆ ಇರ್ತಾರೆ ಅಂತಂದು. ಸ್ವಲ್ಪ ಜಾಸ್ತಿ ಹೊಟ್ಟೆ ಅನ್ನೋದು ಜಾಸ್ತಿ ದಪ್ಪ ಆಗ್ತಾಯಿದೆ. ಅದಕ್ಕೆ ಇನ್ಮೇಲೆ ಸಿಂಪಲ್ ಎಕ್ಸಸೈಸಸ್ಸು ಮತ್ತು 5 ಗಂಟೆಗೆ ಎದ್ದು ವಾಕ್ ಮಾಡೋದು. ಅವ್ರು ಮಾಡೋದು ತುಂಬ ಕಷ್ಟದ ಕೆಲಸನೇ, ಆದ್ರೂ ಅವ್ರು ಆ ಕಷ್ಟಕ್ಕೆ ಹೊಂದ್ಕೊಬಿಟ್ಟಿದೆ ಅವ್ರ ಬಾಡಿ, ಹಾಗಾಗಿ ಸಣ್ಣ ಆಗ್ತಾಯಿಲ್ಲ. ಸೊ ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇಕಾ ಬಾಡಿಗೆ, ಅದಕ್ಕೋಸ್ಕರ ನಾನು ಡೈಲಿ ಇನ್ಮೇಲೆ ವಾಕ್ ಮಾಡಿಸೋಣ ಮತ್ತು ಸ್ವಲ್ಪ ಸಿಂಪಲ್ ಎಕ್ಸಸೈಸ್ ಮಾಡಿಸೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಯಾರೇನಾದರೂ ಅಂದ್ಕೋಬೋದು, ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ಸೊ ಹಳ್ಳಿ ಸೈಡು ಹಂಗೆಲ್ಲ ವಾಕ್ ಎಲ್ಲ ಮಾಡಿದ್ರೆ ಬೈಕೊತಾರೆ ಆಡ್ಕೊತಾರೆ ಅಂತ. ನಮ್ಮ ಆರೋಗ್ಯಕ್ಕಿಂತ ಮುಖ್ಯ ಸೊ ಅವ್ರು ಬೈಕೊಳ್ಳೋದು ಅದೆಲ್ಲ ಇಂಪಾರ್ಟೆಂಟು. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನಾದರೂ ಮಾಡ್ಬೋದು. ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದಾಗ ಸೊ ಯಾರೋ ಏನೋ ಅಂದ್ಕೊಂಡ್ರಪ್ಪ, ಈಗ ಒಳಗಡೆ ಕೂತ್ಕೊಂಡ್ರೆ ನಮ್ಮ ಆರೋಗ್ಯ ಹೆಲ್ತ್ ಕೆಟ್ಟೋದ್ರೆ ಯಾರೇನು ಬಂದು ನಮ್ಗೆ ತೋರಿಸಲ್ಲ, ನಮ್ಗೆ ಒಂದೊತ್ತು ಊಟ ಇಡಲ್ಲ. ಸೊ ಹಂಗಾಗಿ ನಮ್ಮ ಹೆಲ್ತ್ ನಮ್ಮ ಕೈಲೇ ಇರುತ್ತೆ. ಅವ್ರೇನು ಅಂದ್ಕೊತಾರೆ ಇವ್ರೇನು ಅಂದ್ಕೊತಾರೆ ಅಂತಂದು ನಾವು ಒಳಗಡೆನೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನನ್ನ ಪಟ್ಟಿಂದ ನಮ್ಮ ಮನೆಯವರು ಇವತ್ತಿಂದ ಇನ್ನು ವರ್ಕೌಟು ಮತ್ತು ವಾಕನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಆ ದೇವಸ್ಥಾನಗಳಿಗೆ ಹೋಗಿ ಬಂದಮೇಲೆ ನಾನು ಜಾಯ್ನ್ ಆಗ್ತೀನಿ ಅವ್ರ ಜೊತೆ. ಸೊ ಅವಾಗ ನಾನು ನೀಟಾಗಿ ಎಲ್ಲ ವೀಡಿಯೋಸ್ ನಾವು ಎಲ್ಲಿವರೆಗೂ ವಾಕ್ ಮಾಡ್ತೀವಿ ಏನೋ ಅನ್ನೋದು ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಅರವಿಂದ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ನನಗೆ ಬಟ್ಟೆ ತೊಳೆಯೋ ಕೆಲಸ ಇದೆ, ಅದನ್ನು ಮುಗಿಸ್ಕೊತೀನಿ ಬೇಗ ಬೇಗ. ನೋಡಿ, ಕೂಲರ್ ತುಂಬ ನೀರು ಒಯ್ಕೊಂಡೆ, ನೀರು ಬಿಟ್ಟಾಗಲೇ ತುಂಬಿಸ್ಬೇಕಿಲ್ಲ ಅಂದರೆ ನೀರು ಸಿಗೋಲ್ಲ, ತುಂಬ ಒಯ್ದೀನಿ. ಒಂದು ಸ್ವಲ್ಪ ನಾವು ಈ ಪಂಪ್ಗೆ ಇಟ್ಬಿಟ್ರೆ ಸೊ ಇದಕ್ಕೆ ಒಂದು ಸ್ವಲ್ಪ ಹೊತ್ತಿಗೆ ಅರ್ಧ ಖಾಲಿ ಆಗಿಬಿಡುತ್ತೆ ನೀರು. ಅದಕ್ಕೋಸ್ಕರ ತುಂಬ ಹಾಕಿದ್ದೀನಿ. ಒಂದು ಮುಕ್ಕಾಲಿಗೆ ಹಾಕಬೇಕು, ಮೀಡಿಯಮ್ ಮೇಲೆ ಹಾಕಬೇಕು. ನಾನೊಂಚೂರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಅದು ಪಂಪ್ಗೆ ಇಡ್ತೀನಲ್ಲ ಅವಾಗ ಫುಲ್ ಖಾಲಿ ಆಗಿಬಿಡುತ್ತೆ, ಅರ್ಧಕ್ಕರ್ಧ ನೀರು ಹೊರಟೋಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬಂದು ಆಗಲೇ ವಾಕಿಂಗ್ ಹೋಗಿ ಬಂದು ರೆಡಿ ಆದರು. ನೋಡಿ, ಕೆಲಸಕ್ಕೆ ಅಂತ ಪಾಪ ಹೊರಡ್ತಾವ್ರೆ ಇನ್ನು ಮಿಷನ್ ಅದೆಲ್ಲ ತಗೊಂಡು. ಇನ್ನು ಇವ್ರು ಹೋಗಿದ ತಕ್ಷಣ ಇವತ್ತು ಕಾಫಿನೂ ಇಲ್ಲ, ಇನ್ನೂ ಹಾಲು ಕರೀತಾವ್ರೆ. ಇವರಾಗಲೇ ರೆಡಿ ಆಗ್ತಾವ್ರೆ. ಕಾಫಿ ಕುಡ್ಕೊಂಡು ಹೋಗಿದ್ರೆ ಪಾಪ ಚೆನ್ನಾಗಿರೋದು. ಬಿಸಿಲು ಬೇರೆ ಜಾಸ್ತಿ ಆಯ್ತಲ್ಲ. ಇನ್ನು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಅಷ್ಟೊತ್ತು ರಿಟರ್ನ್ ಬರಬೇಕಿಲ್ಲಾಂದರೆ ಸಖತ್ತು ಬಿಸಿಲಿರುತ್ತೆ. ಅದಕ್ಕೋಸ್ಕರ ಸೊ ನೋಡೋಣ, ಇವ್ರು ಹೋಗೋಷ್ಟರಲ್ಲಿ ಅವ್ರದ್ದು ಹಾಲು ಕರೆಯೋದಾದರೆ ಬೇಗ ಮಾಡೋಣ ಅಂತ. ಅರವಿಂದ್ ರೆಡಿಯಾಗಿ ಹೊರಟವನೇ, ತುಮಕೂರು ಹೋಗ್ತಾವನೆ. ನನ್ನ ತಮ್ಮ ಅಡ್ಮಿಷನ್ ಮಾಡಿಸ್ತಾ ಇದ್ದಾನೆ ತುಮಕೂರಲ್ಲಿ ಕಾಲೇಜ್ಗೆ. ಚೆನ್ನಾಗಿ ಓದ್ಕೋಬೇಕು ಅಂತಂದೆಲ್ಲ ಹೇಳಿದ್ದೀನಿ, ಏನೇನು ಇದು ಮಾಡ್ತಾನೋ ನೋಡೋಣ. ಫ್ರೆಂಡ್ಸು ಸೇರ್ತಾವ್ರೆ ಹೇಳ್ರಿ, ಒಬ್ಬನೇ ಅಲ್ಲ, ಇನ್ನೊಂದು 2 ಹುಡುಗರು ಸೇರ್ತಾವ್ರೆ. ಅದಕ್ಕೆ ರೆಡಿ ಆಗವನೆ. ಇವ್ರದ್ದು ಹಾಲು ಕರೆಯೋದಿನ್ನ ಆಗಿಲ್ಲ. ನೋಡಿ, ಇದೇನಂತ ನೀವು ಗೆಸ್ ಮಾಡಿ ನೋಡೋಣ. ಸ್ವಲ್ಪ ಹೊತ್ತಷ್ಟೇ ಗೆಸ್ಸಿ. ಪಂಚಾಮೃತ. ಪಂಚಾಮೃತ ಅಂತ ನೋಡಿ. ಈ ಸೀಸನಲ್ಲಿ ಇನ್ನೇನು ಸಿಗುತ್ತೆ ರೀ, ಮಾವಿನಕಾಯಿ. ಪಾಪ ನೋಡ್ತಾ ಇದ್ರೇ ಬಾಯಿ ನೀರಿದ್ರು. ತುಂಬ ಕಳಿಸಿದ್ರು ನನಗೆ, ಬೇಕಾಗಿರುವಂಥವ್ರು, ತುಂಬ ಹತ್ತಿರದವರು ಇದನ್ನ ಕಳಿಸಿರುವಂಥದ್ದು. ಅದ್ರ ಹೆಸರು ಮಾತ್ರ ಹೇಳಲ್ಲ. ಯಾಕಂದರೆ ಪಾಪ ನನ್ನಿಂದ ಅವ್ರಿಗೂ ಬ್ಯಾಡ್ ಕಾಮೆಂಟ್ಸು, ಅವ್ರನ್ನೂ ಬೈಕಂತಾರೆ. ತಿನ್ನೋದು ಕೊಟ್ರೆ ಯಾರನ್ನ ಬ್ಯಾಡ್ ಕಾಮೆಂಟ್. ಜನರ ಮೈಂಡ್ ಸೆಟ್, ಸ್ವಲ್ಪ ಜನರ ಮೈಂಡ್ ಸೆಟ್ ಹಂಗಿರಲ್ಲ. ಅದಕ್ಕೆ ಹೆಸರೇನೋ ಹೇಳಕ್ ಬರಲ್ಲ. ತುಂಬಾ ಚೆನ್ನಾಗಿ. ಅಯ್ಯೋ, ನನಗೆ ಗೊತ್ತಾತ ಹೇಳಿ ಯಾರು ಕೊಟ್ಟಿದ್ದು ಅಪ್ಪ. ಗೊತ್ತಾಗ್ಲಿ ಸುಮೀರಪ್ಪ, ಬಾಯಿಗೆ ಬೀಗ ಹಾಕಪ್ಪ, ಕೈ ಕಟ್ ಬಾಯಿ. ಏನ್ ಪೆಟ್ರೆ ಇರೋದಿದ್ದಂಗೆ ಹೇಳಲ್ವ. ಅದಕ್ಕೂ ಕಾಮೆಂಟ್. ಉಪ್ಪಿನಕಾಯಿಗೆಲ್ಲ ಭಯನೇ. ಹೌದು ನೋಡಿ, ಏನು ಸಖತ್ತಾಗಿದೆ. ಇನ್ನೊಂದು ಹೇಳ, ಇದನ್ನ ಕಳ್ಸಿರೋದು ನನಗೆ, ಆದ್ರೆ ಮುಕ್ಕಾಲ್ ಭಾಗ ಖಾಲಿ ಮಾಡಿರೋದು ಇವರು. ನಾ ಚೆನ್ನಾಗಿತ್ತಮ್ಮ, ತಿಂದೆ. ಸಖತ್ತಾಗಿ ಮಾಡಿದಾಳೆ. ತುಂಬ ಥ್ಯಾಂಕ್ಸ್ ಇದು ಕೊಟ್ಟಿರೋರಿಗೆ. ನಮ್ಮ ಮನೆಯವ್ರು ನಗ್ತಾವ್ರೆ. ತುಂಬ ಥ್ಯಾಂಕ್ಸ್ ಇದು ಕೊಟ್ಟಿರೋರಿಗೆ. ಅವ್ರ ಹೊಟ್ಟೆ ತಣ್ಣಗಿರ್ಲಿ, ಇದು ಕೊಟ್ಟಿರೋರ ಹೊಟ್ಟೆ.
ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಸ್ಪೈಸಿಯಾಗೈತೆ, ಸ್ವೀಟ್ ಐತೆ, ಖಾರ ಐತೆ, ಎಲ್ಲ ಐತೆ ಇದರಲ್ಲಿ. ಬೆಳ್ಳುಳ್ಳಿ ಐತೆ, ಉಪ್ಪು ಐತೆ, ಖಾರದ ಪುಡಿ ಐತೆ. ಸಖತ್ತಾಗೈತೆ. ಖಾರ ಖಾರ ಹೊಡಿತಾ ಐತೆ, ತಿಂತಾ ಇದ್ರೆ ತಿಂತಾ ಇದ್ರೆ ಬಾಯಿನೀರು ಹಂಗೆ ಸಖತ್ತಾಗೈತೆ. ಯಾಕೆ ಅರವಿಂದ ರೀತಿನ ಇದನ್ನ ಇದು ಮಾಡಿಲ್ಲ. ಅವ್ರು ಒಂದು ಪೀಸ್ ತಿಂದರೆ ಆಮೇಲೆ ತಿಂತಾರೆ. ಅವರು ಒಂದು ಪೀಸ್ ತಿನ್ನೋವರೆಗೂ ಕಷ್ಟ, ತಿಂದಮೇಲೆ ಆಮೇಲೆ ತಿಂತಾ ಇರ್ತಾರೆ. ತುಂಬ ತೊಗೊಂಡು ಬಂದಿದ್ರು ಇದ್ರ ಫುಲ್ಲು. ಇದು ಇಷ್ಟರವರೆಗೂ ಖಾಲಿ ಮಾಡ್ರೆ ಇವ್ರೇನೆ. ನಾನು ಎಲ್ಲೋ ಒಂದೊಂದು ಪೀಸ್ ತಿಂದಿದ್ದೀನಿ ಅಷ್ಟೇ. ಬೇಜಾರಾದಾಗ ಒಂದೊಂದು ತಿನ್ನೋದು ಟೈಮ್ ಪಾಸ್ ಆಗ್ತದೆ. ಅದು ಹಿಂಗೆ ತಿಂದು ಲಾಸ್ಯ ಮಾನ್ವಿಕು ಎಲ್ಲರನ್ನ ಕರೀತಾರೆ, ಬರ್ರಿ ಬರ್ರಿ ನಿಮ್ಗೇನೋ ಕೊಡ್ತೀನಿ ಒಂದು ಅನ್ನೋದು. ಅವಳು ತಿಂದ್ಬಿಟ್ಟು ನಿನ್ನ ಮಕ್ಕದಕ್ಕೆ ಇಷ್ಟೊಂದು ಖಾರ ಇರೋದ್ರೆ ಕೊಡೋದು ಅಂತಾಳೆ ಅವ್ರ ಮಾವನ್ನ ಲಾಸ್ಯ. ಹಿಂಗೆ ಅಂದರೆ ಚಿಕ್ಕಳ ಬಾಯಿಗೆ ಖಾರ, ದೊಡ್ಡವ್ರ ಬಾಯಿಗೆ ಕರೆಕ್ಟಾಗಿ ಐತಿ. ಹೌದು, ಚೆನ್ನಾಗಿದೆ. ನೋಡಿ ಪಾಪ ನೋಡ್ದವ್ರಿಗೂ ಬಾಯಿ ನೀರು ಬರ್ತವೆ. ನೀವು ಮಾಡ್ಕೊಂಡು ತಿನ್ರಿ. ಈ ಥರ ಮಾವಿನಕಾಯಿ ಇದೇನು ದೊಡ್ಡದಲ್ಲ. ನೀವು ಮಾವಿನಕಾಯಿ ತಗೊಬರ್ರಿ, ಒಂದು ಕಟ್ ಮಾಡ್ರಿ, ಉಪ್ಪು ಖಾರ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಕಲಸಿ ನೀವು ಒಂದು ಡಬ್ಬದಾಗ ಹಾಕೊಂಡು ತಿಂದರೆ ಸೇಮ್ ಹಿಂಗೆ ಇರ್ತತೆ. ನೆಕ್ಸ್ಟ್ ಮಂತ್ ಅಲ್ಲ, ಈ ಮಂತಲ್ಲೇ ಇನ್ನೊಂದು ವೀಕು ಮತ್ತೆ ಎಷ್ಟು ಬರ್ತೈತೆ ಪಾರ್ಸಲ್. ಬೇಡ ಸುಮ್ಮನೆ ತಿಂತಾ ಇರೋದು, ರೊಟ್ಟಿ ಹಾಕ್ತಿರೋದು. ಬೇಡ ಸುಮ್ಮನಿರೋದ್ರು ಬಿಡಲ್ಲ. ಉಪ್ಪಿನಕಾಯಿ ಕೊಟ್ಟು ಹೆಸ್ರು ಹೇಳೋಕ್ಕೂ ಆಗಲ್ಲ ಅಂದರೆ ಅವ್ರು ಉಪ್ಪಿನಕಾಯೇ ಬೇಡ. ಅಯ್ಯ, ಅವ್ರ ಉಪ್ಪಿನಕಾಯಿ ಬೇಡಮ್ಮ. ವಿಡಿಯೋ ನೋಡ್ತಿದ್ರೆ ನಿನಗೆ ಗೊತ್ತಾಗಿರ್ತೈತೆ. ನಿನ್ನ ಉಪ್ಪಿನಕಾಯಿ ಬೇಡ, ನಿನ್ನ ಹೆಸರು ಹೇಳಿಲ್ಲ ಅಂದರೆ. ಈಗ ಯಾರನ್ನ ದಾನ ಮಾಡಿದ್ರೆ ಕೊಡುಗೆ ಅಂತ ಬರ್ದವ್ರ ಹೆಸರು ಬರೆಯಲ್ಲೇ. ಓ, ಹಂಗೆ ಇದ್ರ ಮೇಲೆ ಕೊಡುಗೆ ಅಂತ ಬರಿಬೇಕು ನಾವು ಹೆಸರು. ಓಕೆ, ಡನ್. ನೋಡಿ, ಬೆಳಿಗ್ಗೆ ಎದ್ದಿದ ತಕ್ಷಣ 5 ಗಂಟೆಯಿಂದ ಶುರುವಾದರೆ ನನ್ನ ಕೆಲಸಗಳನ್ನೋದು ವಿಡಿಯೋ ವರ್ಕು, ವಿಡಿಯೋ ಶೂಟು, ಮನೆ ಕೆಲಸ, ಬಟ್ಟೆ ಪ್ರತಿಯೊಂದು ಮುಗಿಸಿ ನಾನು ಅಡುಗೆ ಮಾಡ್ಕೊಂಡು ತಿಂದು ಊಟ ಮಾಡಿ ಮಲಗೋಷ್ಟರಲ್ಲಿ ನೈಟ್ 11:30-12 ಗಂಟೆ ಪಕ್ಕ ಆಗುತ್ತೆ. ಸೊ ಅಷ್ಟರಲ್ಲಿ ನನಗೆ ಯಾಕೋ ಈ ನಡುವೆ ಫುಲ್ಲು ಬ್ಯಾಕ್ ಪೇಯ್ನ್ ಜಾಸ್ತಿ ಸ್ಟಾರ್ಟ್ ಆಗಿಬಿಟ್ಟೈತೆ. ಅಂದರೆ ನಾವು ಜರ್ನಿ ಮಾಡೋದು ಜಾಸ್ತಿ ಆಗ್ತಾಯಿದೆ. ಹಾಗೆಯೇ ಮನೆ ಕೆಲಸ, ಕುತ್ಕೊಂಡು ವೀಡಿಯೋ ವರ್ಕ್ ಮಾಡೋದು 4 5 ಅವರ್ ಕಷ್ಟಪಡ್ತೀನಿ ವೀಡಿಯೋ ಹಿಂದೆ. ಸೊ ಅದರಿಂದ ಮತ್ತೆ ಅದು ಮುಗಿದ ಮೇಲೆ ಮತ್ತೆ ವೀಡಿಯೋ ಶೂಟ್ ಹೊಸದು ನಾಳೆ ಹಾಕೋ ವೀಡಿಯೋ ಶೂಟ್ ಮಾಡಬೇಕಲ್ವಾ. ಸೊ ಅದೂ ವರ್ಕ್ ಇರುತ್ತೆ. ಆಮೇಲೆ ಮನೆ ಕೆಲಸ, ಪಾತ್ರೆ ತೊಳೆಯೋದಂತೆ, ಬಟ್ಟೆ ತೊಳೆಯೋದು, ನೆಲ ಒರೆಸೋದು, ಅಡುಗೆ ಮಾಡೋದು, ಇದೇ ಸ್ನಾನಗಳು ಇವೇ ಇಡಿಸುತ್ತೆ. ಅಂಥದ್ರಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಮೋಷನ್ ವೀಡಿಯೋಸು ಬರ್ತಾ ಇರುತ್ತೆ. ಮನೆಯಲ್ಲಿ ನಾನು ರೆಡಿ ಮಾಡ್ತಾ ಇರಬೇಕು. ಹಾಗಾಗಿ ನಾನು ಒಬ್ಬಳೇ ಇರೋದ್ರಿಂದ ಫುಲ್ಲು ಒಂಥರ ಹೆವಿ ಆಗಿಬಿಟ್ಟೈತೆ ಕೆಲಸ. ಅದರಲ್ಲಿ ಬ್ಯಾಕ್ ಪೇನ್ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟೈತೆ. ನೈಟ್ ನಾನು ಇಲ್ಲಿ ಬಟ್ಟೆ ತೊಳೆದು ಜಾಲಿಸ್ತಾ ಇರೋದು ಸುಮಾರು ಅಂದರೆ ಆಗಲೇ 9:30 ಆಗಿತ್ತು ಟೈಮು. ಸಂಜೆ ನಾನು 5 ಗಂಟೆ ಕೂತ್ಕೊಂಡಿದ್ದು. ಸ್ವಲ್ಪ ಕೈಯಲ್ಲೇ ವಾಶ್ ಮಾಡಿದೆ ಹೊಸ ಬಟ್ಟೆಗಳೆಲ್ಲನೂ. ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷನ್ಗೂ ಹಾಕಿದ್ದೆ. ಸೊ ಅದನ್ನು ಇದು ಎಲ್ಲನೂ ತೊಳೆದು ನಾನು ನೀಟಾಗಿ ತಂದು ಜಾಲಿಸಿ ಒಣಕಾಷ್ಟರಲ್ಲಿ ಸುಮಾರು ಅಂದರೆ ನೈಟ್ 9:30 ಆಗಿತ್ತು. ಇನ್ನೂ ಅಡುಗೆ ಮಾಡಿಲ್ಲ. 9:30 ಆದರೂ ಅಡುಗೆ ಮಾಡಿಲ್ಲ. ಇನ್ನು ಚಿಗುರು ಅಂದರೆ ಇದು ಹುಣಸೆ ಚಿಗುರು ತಂದು ಕೊಟ್ಟಿದ್ದಾರೆ ನಮ್ಮ ಮನೆಯವರು, ಒಂದು ಇಡಿಯಷ್ಟು. ಅದನ್ನು ಈಗ ಹೋಗ್ಬಿಟ್ಟು ಸೋದಿಸ್ಕೊಂಡು ಅದಕ್ಕೆ ಎಲ್ಲ ಸಾಂಬಾರು ಮಾಡ್ಕೊಂಡು ರಾಗಿ ಮುದ್ದೆನೇ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ 3/4 ಗಂಟೆ ಒಳಗೆ ಮಾಡಬೇಕು. ಆದಷ್ಟು ಬೇಗ ಮಾಡೋಣ ಅಂತಂದು ಬಟ್ಟೆಗಳೆಲ್ಲ ಜಾಲಿಸಿದ್ನಲ್ಲ, ಅದು ಬೇಗ ಒಣಾಕಿ ಕ್ಲಿಪ್ ಇಟ್ಟೋದ್ರೆ ಗಾಳಿ ಬೇರೆ ಎದ್ದೈತೆ, ಮಳೆ ಮೋಡನೂ ಆಗಿತ್ತು. ಸೊ ಯಾರಾದರೂ ಅಂದರೆ ಮಳೆಗಿನ ಬಂದುಬಿಟ್ರೆ ನನಗೆ ಗ್ರಾಚಾರ ಅಷ್ಟೇನು ಅಡುಗೆ ಊಟ ಇಲ್ಲ ಅಂದರೆ ಮತ್ತು ನಮ್ಮ ಮನೆಯವ್ರು ಕಿರ್ಚಾಡ್ಬಿಡ್ತಾರೆ. ನಾನು ಎಷ್ಟೇ ಕೆಲಸ ಮಾಡಿದ್ರು ಅವ್ರು ನೋಡಿದ್ರೂ ಊಟದ ವಿಚಾರ ಬಂದಾಗ ಅವ್ರು ಏನೂ ಅರ್ಥ ಮಾಡ್ಕೊಳ್ಳಲ್ಲ, ಫುಲ್ಲು ಬೈದಾಕ್ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಬೇಗ ಅಡುಗೆ ಆದರೆ ಸಾಕಪ್ಪ ಅಂತ ಬೇಗ ಒಣಾಗ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ನಾನು ತಿರುಪತಿಯಿಂದ ತಂದಿರೋ ಬಟ್ಟೆಗಳೆಲ್ಲ ಈಚೆನೇ ಇಟ್ಟಿದ್ದೆ, ಇನ್ನೂ ತೊಳೆದಿರಲಿಲ್ಲ. ಇವತ್ತಿನ ನೆಕ್ಸ್ಟ್ ಇನ್ನು ನಾಳೆಗಳಿಂದ ವೀಡಿಯೋಸ್ ಇದೆ, ತುಂಬ ಕೆಲಸ ಇದೆ. ಅದಕ್ಕೆ ಸ್ವಲ್ಪ ನೈಟ್ ಹೊತ್ತೆ ತೊಳ್ಕೊಳ್ಳೋಣ ಅಂತ ತೊಳೆದು ಈಗ ಒಣಾಗ್ತಾ ಇದ್ದೀನಿ. ಲಾಸ್ಟೇ ಮಾನ್ವಿಕಂತೂ ಫುಲ್ ಇಂಟ್ರೆಸ್ಟಾಗಿ ಮೊಬೈಲ್ ನೋಡ್ತಾವ್ರೆ. ಅದರಲ್ಲಿ ಸ್ವಲ್ಪ ರೀಲ್ಸ್ ಮಾಡಿದ್ದಾರೆ ಇವರು ಅಣ್ಣ ತಂಗಿ, ಅದನ್ನು ನೋಡ್ತಿದ್ದಾರೆ. ಮತ್ತು ನಮ್ಮ ಅಪ್ಪನ ಫೋಟೋಸ್ಗೆಲ್ಲ ಸಾಂಗ್ ಸೆಟ್ ಮಾಡ್ತಾವ್ರೆ. ತುಂಬ ಟ್ಯಾಲೆಂಟ್ ಇದ್ದಾರೆ ಮಕ್ಕಳು. ಈ ಮಕ್ಳಿಗೇನೆ ಈಗ ಸ್ಟೋರಿಗೆ ಹಾಕೋದು ಹೆಂಗೆ, ಹೈಲೈಟ್ಸ್ಗೆ ಹಾಕೋದು ಹೆಂಗೆ, ಮತ್ತು ವಾಟ್ಸಪ್ ಸ್ಟೇಟಸ್ಗೆ ಹಾಕೋದು ಹೆಂಗೆ, ಲೈಕ್ ಮಾಡೋದು ಹೆಂಗೆ ಎಲ್ಲ ತೋರಿಸ್ಕೊಡ್ತಾರೆ. ಇಷ್ಟಿದ್ದಾರೆ. ಸೊ ನಾವು ಈ ಥರ ಈ ಏಜಲ್ಲಿ ನಮ್ಮ ಮೊಬೈಲ್ ಫೋನ್ಸೇ ಇಲ್ಲ ಬಿಡ್ರಿ, ಅಂದರೆ ಇಲ್ಲವೇ ಇಲ್ಲ ಫೋನ್ಸೇ. ಕೀಪ್ಯಾಡ್ ಏನಾದರೂ ಇತ್ತೋ, ನಾವು ಚಿಕ್ಕ ಮಕ್ಕಳಿದ್ದಾಗ ಕೀಪ್ಯಾಡ್ ಇಲ್ಲ. ಸೊ ನಾವು ಸ್ವಲ್ಪ ನನ್ನ ಮಕ್ಕಳು ಹುಟ್ಟಿದಾಗ ಕೀಪ್ಯಾಡ್ ಬಂದಿದ್ದು.
ಚಿಕ್ಕ ಮಕ್ಕಳಿದ್ದಾಗ. ಹಾಗಾಗಿ ಈಗಿನ ಕಾಲದ ಮಕ್ಕಳಿಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ಅಷ್ಟೊಂದು ಕಲ್ತು ಬಿಟ್ಟಿರ್ತಾರೆ ಚಿಕ್ಕ ವಯಸ್ಸಿಗೆ ಮೊಬೈಲಲ್ಲಿ. ಈಗ ನಾನು ಉಳ್ಕೆಯಾಗಿರೋ ಬಟ್ಟೆಲ್ಲ ಒಣಗ್ತಾಯಿದ್ದೀನಿ. ಹೋಗ್ಬಿಟ್ಟು ಈಗ ಸಾಂಬಾರು ಮಾಡ್ಕೊಂಡು ಮತ್ತು ಮುದ್ದೆ ಮಾಡಿ ಊಟ ಮಾಡಿ ಮತ್ತು ನಾನು ವೀಡಿಯೋ ಪೋಸ್ಟ್ ಮಾಡಿರ್ತೀನಲ್ಲ ಆ ಕಾಮೆಂಟ್ಸ್ಗೆಲ್ಲ ನೈಟು ಒಂದು 11 ಗಂಟೆ 12 ಗಂಟೆ ಹಂಗೆ ನಾನು ರಿಪ್ಲೈ ಮಾಡೋದು. ಅಲ್ಲಿವರೆಗೂ ನನಗೆ ರಿಪ್ಲೈ ಮಾಡೋಕ್ಕೆ ಟೈಮೇ ಇರೋಲ್ಲ. ಸ್ವಲ್ಪ ನಾನು ಒಂದೊಂದು ಸಾರಿ ಫ್ರೀ ಇದ್ದಾಗ ಒಂದು 5-6 ಕಾಮೆಂಟ್ಸ್ಗೆ ಬೇಗ ರಿಪ್ಲೈ ಮಾಡಿರ್ತೀನಿ. ಇನ್ನು ಉಳಿಕೆ ಆಗಿರೋದಕ್ಕೆ ಲೇಟಾಗಿ ಮಾಡಿರ್ತೀನಿ. ಒಂದೊಂದು ಸಾರಿ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕೆ ಹೋಗಿರಲ್ಲ, ಯಾಕಂದರೆ ನೈಟ್ ಆದ್ರೂ ಬ್ಯುಸಿನೇ ಇರ್ತೀನಿ, ಸುಸ್ತಾಗಿರುತ್ತೆ, ಒಂದೊಂದು ಟೈಮಲ್ಲಿ ಹಂಗೆ ಮಲಗಿಬಿಡ್ತೀನಿ. ಸೊ ನೋಡಿ, ಇಷ್ಟೆಲ್ಲ ವರ್ಕ್ ಮುಗಿಸ್ಕೊಂಡು ನಾನು ಡೈಲಿ ಮಲಗುವಂಥದ್ದು. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು.